ಎಲ್ರಿಗೂ ನಮಸ್ಕಾರ. ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ LBAಗೆ ಸಂಬಂಧಪಟ್ಟಂತೆ ಶಿಕ್ಷಕರಿಗೆ ಒಂದು ಹೊಸ ಅಪ್ಡೇಟ್ ಇದೆ. ಹಾಗೆ ಶಿಕ್ಷಕರಿಗೆ ಗುಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು. ಸೊ ಯಾವೆಲ್ಲ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈಗ ಇದಾವೆ ಅಂತಕ್ಕಂಥ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದು ಶನಿವಾರದ ಒಂದು ಮಧ್ಯಾಹ್ನ 3 ಗಂಟೆಗೆ ಈ ಮರುಸಿಂಚನ ಕಾರ್ಯಕ್ರಮದ ಕುರಿತು ಏನು ಯೂಟ್ಯೂಬಲ್ಲಿ ಲೈವ್ ತರಗತಿ ಇತ್ತು. ಸೊ ಆ ಒಂದು ಲೈವ್ ಕ್ಲಾಸಲ್ಲಿ ಹೇಳಿದಂಥ ಪ್ರಮುಖ ಅಂಶಗಳ ಒಂದು ಪಟ್ಟಿಯನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಬಗ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ. ಸೋಮವಾರ ಅದರ ನಿಮಗೆ ಆ ಕಾಪಿಯನ್ನು ಅಧಿಕೃತವಾಗಿ ಇಲಾಖೆಯಿಂದ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಾ, ಸೊ ಏನೆಲ್ಲ ಅಪ್ಡೇಟ್ಗಳಿದೆ ಮತ್ತು LBAಗೆ ಸಂಬಂಧಪಟ್ಟಂತೆ ಶಿಕ್ಷಕರ ಒಂದು ಹೊರೆಯನ್ನು ಕಡಿಮೆ ಮಾಡಲಿಕ್ಕೆ ಯಾವೆಲ್ಲ ಕ್ರಮಗಳನ್ನು ಇಲಾಖೆ ಕೈಗೊಂಡಿದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. LBA ಅಂದರೆ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಹತ್ತರ ಬದಲಾವಣೆಗಳಾಗಿದೆ. ಅದು ಯಾಕೆ ಅಂತ ಹೇಳಿದರೆ, ಪ್ರಮುಖವಾಗಿ ಶಿಕ್ಷಕರ ಒಂದು ಮೇಲಿನ ಇರ್ತಕ್ಕಂಥ ಹೊರೆಯನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಕೆಲವೊಂದು ಅಂಶಗಳನ್ನು ಹೇಳಿದ್ದಾರೆ. ಅಂದರೆ 1ರಿಂದ 5ನೇ ತರಗತಿಗೆ ಏನಪ್ಪ ಅಂತ ಹೇಳಿದರೆ, ಪ್ರಮುಖವಾಗಿ ಅಂಕಗಳು 10+5 ಒಟ್ಟು 15 ಅಂಕಗಳಿಗೆ ಅವರು ಪರೀಕ್ಷೆಯನ್ನು ನಿಗದಿಪಡಿಸಿದ್ದಾರೆ. ಹಾಗೆ 6ರಿಂದ 10ನೇ ತರಗತಿಯವರಿಗೆ 15 ಅಂಕಗಳು ಪ್ಲಸ್ LBAದಿಂದ 15 ಅಂಕಗಳು, 5 ಅಂಕಗಳು ಮರುಸಿಂಚನದಿಂದ ಒಟ್ಟು 20 ಅಂಕಗಳಿಗೆ ಪರೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಅಂಶವನ್ನು ಹೇಳಿದ್ದಾರೆ. ಮೊದಲು 25 ಇದ್ದಿದ್ದು ಈಗ 20 ಆಗಿದೆ, ಅದು ನಮಗೆ ಗೊತ್ತಾಯಿತು. ಇನ್ನು ಪ್ರಮುಖವಾಗಿ ಏನಪ್ಪ ಅಂದರೆ, ಲ್ಯಾಂಗ್ವೇಜ್ ಟೀಚರ್ಸಿಗೆ ಅಂದರೆ ಭಾಷಾ ವಿಷಯಗಳಿಗೆ ಕನ್ನಡ ಮತ್ತು ಇಂಗ್ಲೀಷ್ ಶಿಕ್ಷಕರಿಗೆ ಏನು ಹೇಳಿದಾರಪ್ಪ ಅಂತ ಹೇಳಿದರೆ, ಒಂದು ಗದ್ಯ ಒಂದು ಪದ್ಯ ಸೇರಿ ಒಂದು ಟೆಸ್ಟನ್ನು ಮಾಡ್ಬೋದು. ಕೇವಲ ಒಂದು ಪದ್ಯ ಒಂದು ಪಾಠ ಅಂತ ಹೇಳಿ ಸಪ್ರೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಎರಡನ್ನೂ ಸೇರಿ ಒಂದು ಯೂನಿಟ್ ಟೆಸ್ಟನ್ನು, ಅಂದರೆ ಒಂದು ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಗಳನ್ನು ಬಳಸಿ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇದು ಶಿಕ್ಷಕರಿಗೆ ಸಾಕಷ್ಟು ಹೊರೆಯನ್ನು ಕಡಿಮೆ ಮಾಡುತ್ತೆ. ಅಂದರೆ ಮೌಲ್ಯಮಾಪನ ಮಾಡಬೇಕು, ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕು, ಈ ಎಲ್ಲ ಸಮಯವನ್ನು ಉಳಿತಾಯ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಇನ್ನು ಭಾಳಷ್ಟು ಸಮಾಜ ವಿಜ್ಞಾನ ಶಿಕ್ಷಕರು ಒಂದು ಬರ್ಡನನ್ನು ಪಡ್ತಾ ಇದ್ರು. ಅವರಿಗೆ 33 ಪಾಠ ಇದೆ, 29 ಪಾಠ ಇದೆ, 27 ಪಾಠ ಇದೆ 7ನೇ ತರಗತಿಯಲ್ಲಿ. ಈ ರೀತಿಯಾಗಿ ಯೂನಿಟ್ಗಳ ಸಂಖ್ಯೆ ಜಾಸ್ತಿ ಆದಷ್ಟು ಪರೀಕ್ಷೆಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿತ್ತು. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ಸೋಷಿಯಲ್ ಸೈನ್ಸ್ ಟೀಚರ್ಸಿಗೆ 2 ಪಾಠಗಳಿಗೆ ಅಥವಾ 2 ಲೆಸನ್ಗಳಿಗೆ ಒಂದು ಯೂನಿಟ್ ಟೆಸ್ಟನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಗಣಿತ ವಿಜ್ಞಾನ ವಿಷಯಗಳಿಗೆ ಅನ್ವಯವಾಗುತ್ತದೆ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟನೆ ನಮಗೆ ಸಿಕ್ಕಿಲ್ಲ. ನಾಳೆ ಆದೇಶದಲ್ಲಿ ಸಿಗುತ್ತೆ. ಬಟ್ ಗಣಿತ ವಿಜ್ಞಾನದಲ್ಲಿ 6 ಪಾಠಗಳು ಒಂದು ಸೆಮಿಸ್ಟರ್ಗೆ ಅಥವಾ ಮ್ಯಾಕ್ಸಿಮಮ್ 8 ಪಾಠಗಳು ಇದ್ದಾವೆ. ಅವಕ್ಕೇನು ಕಷ್ಟ ಆಗಲ್ಲ. ಬಟ್ ಅಲ್ಲಿ 33, 20 ಮೇಲೆ ಲೆಸನ್ಸ್ ಇರೋದ್ರಿಂದ ಸೋಷಿಯಲ್ ಸೈನ್ಸ್ನವರಿಗೆ ಬರ್ಡನ್ ಆಗುತ್ತೆ. ಬಟ್ ಇಲ್ಲಿ ಬೇರೆ ಕೋರ್ ವಿಷಯಗಳಿಗೆ ಯಾವುದೇ ಮಾಹಿತಿಯನ್ನು ಅವರು ಕೊಡಲಿಲ್ಲ. ಮೋಸ್ಟ್ಲಿ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಇನ್ನು ಇಲ್ಲಿ ಏನು ಬದಲಾವಣೆಗಳು ಮಾಡ್ಕೋಬೇಕು, LBAಗೆ ಸಂಬಂಧಪಟ್ಟಂತೆ ಪರೀಕ್ಷೆಯ ಒಂದು ಕ್ರಮ ಇರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಪ್ರಶ್ನೆಗಳ ಸ್ವರೂಪ ಇರ್ಬೋದು ಇತ್ಯಾದಿಗಳ ಬಗ್ಗೆ ನೀವು ಏನಾದರೂ ಪರಿಷ್ಕರಣೆ ಆಗೋದಾದರೆ ಇನ್ನು ಆಗಸ್ಟ್ 10ರವರೆಗೆ ಈ ಒಂದು ಎಲ್ಲ ರೀತಿಯ ಚಟುವಟಿಕೆಗಳು ನಡೀತವೆ. ಇದು ಟೀಚರ್ ಫ್ರೆಂಡ್ಲಿನೇ ಇರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ಅಂದರೆ ಸೋಮವಾರದೊಳಗಡೆ ಅಥವಾ ಈ ನಿನ್ನೆ ಅಂದರೆ ಇವತ್ತು ಭಾನುವಾರ ನೋಡೋಣ, ನಾಳೆ ಏನಾದರೂ ಅವರು ಸೋಮವಾರ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಆದೇಶವನ್ನು ಅಧಿಕೃತವಾಗಿ ಬಿಡ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಮರುಸಿಂಚನ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದಾರೆ. ಮರುಸಿಂಚನ ಕಾರ್ಯಕ್ರಮಗಳನ್ನು 5 ಅಂಕಗಳಿಗೆ ಪರೀಕ್ಷೆಯನ್ನು ಕೊಡಬೇಕು ಅಂತಕ್ಕಂಥದ್ದು. ಹಾಗೆ ಹಿಂದಿ ವಿಷಯ ತೃತೀಯ ಭಾಷೆಯನ್ನು ಹೊರತುಪಡಿಸಿ ಕನ್ನಡ ಮಾಧ್ಯಮದಲ್ಲಿ ಉಳಿದ 5 ವಿಷಯಗಳಿಗೆ ಈ ಒಂದು ಮರುಸಿಂಚನ ಅನ್ವಯ ಆಗುತ್ತೆ. ಮರುಸಿಂಚನ ಸಾಹಿತ್ಯ ಲಭ್ಯವಿಲ್ಲದ ಜಿಲ್ಲೆಗಳಿಗೆ 20 ಅಂಕಗಳು, ಅಂದರೆ ಮರುಸಿಂಚನ ಸಾಹಿತ್ಯ ಅಲ್ಲ, ಮರುಸಿಂಚನ ಕಾರ್ಯಕ್ರಮ ಇಲ್ಲದೆ ಇರತಕ್ಕಂಥದ್ದು 20 LBAದಿಂದನೇ ಪರೀಕ್ಷೆಯನ್ನು ಕೊಡಬೇಕು. ಎಲ್ಲೆಲ್ಲಿ ಮರುಸಿಂಚನ ಇದೆ ಅಲ್ಲಿ ನಾವು 5 ಅಂಕಗಳನ್ನು ಮರುಸಿಂಚನದಿಂದ ತೆಗೆದುಕೊಂಡು ಒಟ್ಟು 20 ಅಂಕಗಳಿಗೆ ಕೊಡಬೇಕು ಅನ್ನೋ ಒಂದು ಮಾಹಿತಿಯನ್ನು ಅವರು ಹೇಳ್ತಾ ಇದ್ದಾರೆ. ಟೋಟಲ್ಲು ಮೊದಲಿದ್ದಂಥ 17 ಜಿಲ್ಲೆಗಳ ಜೊತೆಗೆ 10 ಹೆಚ್ಚುವರಿ ಜಿಲ್ಲೆಗಳು ಸೇರಿ 27 ಜಿಲ್ಲೆಗಳಲ್ಲಿ ಮರುಸಿಂಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾವ ಜಿಲ್ಲೆಗಳು ಏನು ಅಂತಕ್ಕಂಥದ್ದು ಅಧಿಕೃತವಾಗಿ ನಾಳೆ ನಿಮಗೆ ಮಂಗಳವಾರ ಅಥವಾ ಸೋಮವಾರ ಅಥವಾ ಮಂಗಳವಾರದೊಳಗಡೆ ನಿಮಗೆ ಮಾಹಿತಿಯನ್ನು ವೆಬ್ಸೈಟ್ನಲ್ಲಿ ಅವರು ಕೊಡ್ತಾರೆ. ಇನ್ನು ಶಿಕ್ಷಕರಿಗೆ ತರಬೇತಿ, ಈ ವರ್ಷ ಶಾಲಾ ಅವಧಿಯಲ್ಲಿ ಶಿಕ್ಷಕರಿಗೆ ತೊಂದರೆ ಆಗದಂತೆ ಯಾವುದೇ ತರಬೇತಿಗಳನ್ನು ಇಟ್ಟುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಅನುದಾನ ಬಿಡುಗಡೆಯಾಗಿರುವ ಅನಿವಾರ್ಯ ತರಬೇತಿಗಳನ್ನು ಮಾತ್ರ ಶಾಲಾ ಅವಧಿಯಲ್ಲಿ ಆಯೋಜನೆ ಮಾಡಲಾಗುತ್ತೆ. ಈ ಅನಿವಾರ್ಯ ತರಬೇತಿಗಳಲ್ಲಿ ಮರುಸಿಂಚನ ತರಬೇತಿ, ಪುನಶ್ಚೇತನ ತರಬೇತಿ ಮತ್ತು ಗಣಕ ತರಬೇತಿಗಳು ಇದ್ದಾವೆ. ಪ್ರಮುಖವಾಗಿ ಈ 3ಅನ್ನು ಅವರು ಫೋಕಸ್ ಮಾಡಿದ್ದಾರೆ. ಮರುಸಿಂಚನ, ಪುನಶ್ಚೇತನ ಮತ್ತು ಗಣಕಯಂತ್ರ ತರಬೇತಿಗಳನ್ನು ನಾವು ಶಿಕ್ಷಕರಿಗೆ ಕೊಡ್ತೀವಿ ಅಂತಕ್ಕಂಥ ಅಂಶವನ್ನು ಅವರು ಹೇಳಿದ್ದಾರೆ. ಇನ್ನುಳಿದ
ಅನಿವಾರ್ಯವಲ್ಲದ ತರಬೇತಿಗಳನ್ನು ಶಾಲಾ ರಜಾ ದಿನಗಳಲ್ಲಿ ತೆಗೆದುಕೊಳ್ಳಬಹುದು ಅಂತಕ್ಕಂಥ ಮಾಹಿತಿ. ಇನ್ನು ಈ LBA ಅಥವಾ ಕ್ವಶನ್ ಬ್ಯಾಂಕು ಮತ್ತು ಅವುಗಳ ಸಲಹೆಗೆ ಸಂಬಂಧಪಟ್ಟಂತೆ ಇಲಾಖೆ ಏನು ಪ್ರಶ್ನೆಗಳನ್ನು ಬಿಡುಗಡೆ ಮಾಡಿದೆ, ಅದಕ್ಕೆ ಯಾವುದೇ ಸಲಹೆಗಳನ್ನು, ಹೆಚ್ಚುವರಿ ಪ್ರಶ್ನೆಗಳನ್ನು ಅಥವಾ ಬದಲಾವಣೆಗಳಿದ್ದರೆ ಆಗಸ್ಟ್ 10 ಒಳಗೆ ಅದನ್ನ ಕಳಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇಲಾಖೆಯು ಶಿಕ್ಷಕರಿಗೆ ಅಭಿಪ್ರಾಯಗಳನ್ನು ಸಂಗ್ರಹಿಸಲು ಸಿದ್ಧವಿದೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಅಂದರೆ VCನಲ್ಲಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದು ಒಂದು ಹೈಲೈಟಲ್ಲಿ ನೀವು ಅಂದರೆ ನಾವಿಲ್ಲಿ ತಿಳ್ಕೊಬೇಕಾಗಿರೋ ಪ್ರಮುಖ ಅಂಶ ಏನಪ್ಪ ಅಂದರೆ, ಲ್ಯಾಂಗ್ವೇಜ್ ಟೀಚರ್ಸಿಗೆ ಒಂದು ಪದ್ಯ ಮತ್ತು ಒಂದು ಪಾಠ ಎರಡು ಸೇರಿ ಪರೀಕ್ಷೆಯನ್ನು ತೆಗೆದುಕೊಳ್ಬೋದು. ಇನ್ನು ಸೋಷಿಯಲ್ ಸೈನ್ಸ್ ಟೀಚರ್ಸು ಒಂದು ಲೆಸನ್ನು ಪ್ಲಸ್ ಇನ್ನೊಂದು ಲೆಸನ್ ಎರಡು ಸೇರಿ ಒಂದು ಟೆಸ್ಟನ್ನು ಮಾಡ್ಬೋದು ಅಂತಕ್ಕಂಥ ಒಂದು ಅಂಶ ಇಲ್ಲಿ ನಮಗೆ ಗೊತ್ತಾಗ್ತಿರ್ತಕ್ಕಂಥದ್ದು. ಇನ್ನು ಮರುಸಿಂಚನ ಯಾವ ಜಿಲ್ಲೆಗಳಿಗೆ ಅನ್ವಯಿಸುವುದಿಲ್ಲ ಅಂತಕ್ಕಂಥದ್ದು ನಾಳೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಟೋಟಲ್ 27 ಜಿಲ್ಲೆಗಳಿದೆ. SSLC ಫಲಿತಾಂಶ ಉತ್ತಮವಾಗಿ ಬಂದಂಥ ಜಿಲ್ಲೆಗಳನ್ನು ಹೊರತುಪಡಿಸಿ, ಅಂದರೆ ಟಾಪ್ ಇರ್ತಕ್ಕಂಥ ಒಂದು 4-5 ಜಿಲ್ಲೆಗಳನ್ನು ಬಿಟ್ಟು ಉಳಿದ ಎಲ್ಲ ಜಿಲ್ಲೆಗಳಿಗೂ ಕೂಡ ಮರುಸಿಂಚನ ಇದೆ ಅಂತಕ್ಕಂಥದ್ದು ಕನ್ಫರ್ಮೇಷನ್ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟು 27 ಜಿಲ್ಲೆಗಳು. ಅದರ ಪಟ್ಟಿ ನಾಳೆ ನಿಮಗೆ ಸಿಗುತ್ತೆ. ಯಾವ ರೀತಿ ಪರೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಮತ್ತು ಪರೀಕ್ಷೆಯ ಅಂಕಗಳು ಇಳಿದಿರ್ತಕ್ಕಂಥದ್ದು ಎಲ್ಲದರ ಬಗ್ಗೆ ಸ್ಪಷ್ಟನೆಯನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಆ ಕಾರ್ಯಕ್ರಮ ನೋಡಿಲ್ಲ ಅಂದರೆ ಒಂದು ಜ್ಞಾನದೀಪ ಯೂಟ್ಯೂಬ್ ಚಾನಲ್ ಏನಿದೆ, DSCRT ಅವರ ಒಂದು ವೆಬ್ಸೈಟ್ನ ಅವರ ಅಧಿಕೃತ ಚಾನಲ್ ಏನಿದೆ ಅಲ್ಲಿ ನೀವು ಹೋಗಿ ನೋಡ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ LBAಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳು ಅಥವಾ LBA ಜೊತೆಗೆ ಪಾಠವನ್ನು ಬೋಧನೆ ಮಾಡ್ತಕ್ಕಂಥದ್ದು ಇದರಲ್ಲಿ ಯಾವ್ದಾದ್ರು ಗೊಂದಲ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.